ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವ್ಲಾಗ್ ವಿಶೇಷತೆ ಏನಪ್ಪ ಅಂತ ಹೇಳೋದಾದರೆ, ನಮ್ಮ ನಿಶಾಂಬನ ಗಂಡನ ಮನೆಗೆ ಕಳಿಸುವಂಥ ದಿನ. ಸೊ ಇವತ್ತು ನಾವು ನಿಶಾಂಬನ ಅವರ ಮನೆಗೆ ಕಳಿಸೋದಕ್ಕೆ ಯಾರೆಲ್ಲ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದೀವಿ, ಮತ್ತು ಹೇಗೆಲ್ಲ ಇವತ್ತಿನ ಫುಲ್ ಡೇ ನಾವು ಹೇಗೆಲ್ಲ ಏನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ, ಅಡುಗೆ ಎಲ್ಲ ಯಾರು ಪ್ರಿಪೇರ್ ಮಾಡ್ತಾರೆ, ಸೊ ಅವರ ಗಂಡಿನ ಮನೆಯವರು ಯಾರೆಲ್ಲ ಬರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಇದೆಲ್ಲ ಕಂಪ್ಲೀಟ್ ವಿಡಿಯೋನ ನಾನಿವತ್ತು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ನಿಶಾಂಬನ ಕರ್ಕೊಂಡು ಹೋಗೋದಕ್ಕೆ ಅವರ ಗಂಡನ ಮನೆಯವರು ಅಂದರೆ ಬೀಗರು ಮನೆಯವರು ಬರ್ತಾ ಇರೋದ್ರಿಂದ, ವಿಶೇಷವಾಗಿ ಬೀಗರು ಮನೆಯವರು ಯೂಶ್ವಲಿ ಮನೆಗೆ ಬರ್ತಿದ್ದಾರೆ ಅಂದರೆ, ಅಥವಾ ರಿಲೇಟಿವ್ಸ್ ಮನೆಗೆ ಬರ್ತಿದ್ದಾರೆ ಅಂದರೆ ನಮ್ಮ ಗೌಡ್ರಲ್ಲಿ ಮಾಡೋದು ನಾನ್ ವೆಜ್ ಊಟ. ಸೊ ಇದೆಲ್ಲ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಮರಿ ಕಟ್ ಮಾಡಿ, ಅಂದರೆ ಒಂದು ಮರಿನ ಕೊಯ್ದು ಮಟನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಮಾವನವರ ರೈಸ್ ಮಿಲ್ಲು. ಸೊ ರೈಸ್ ಮಿಲ್ಲಲ್ಲಿನೇ ಕೂಡ ಮಟನ್ ಕಟ್ ಮಾಡೋದಕ್ಕೆ ಒಳ್ಳೆ ಸ್ಪೇಸಸ್ ಚೆನ್ನಾಗಿದೆ ಅಂತೇಳಿ ಅಲ್ಲೇ ಅದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆ ಎಲ್ಲರೂ ಕೂಡ ಮಟನ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಲೇಡೀಸ್ ಎಲ್ಲರೂ ಕೂಡ ಇಲ್ಲಿ ಅಡುಗೆ ಮಾಡೋದು ನಮ್ಮ ಮಾವನ ಮನೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಬಂದಾಗ. ಸೊ ಇಲ್ಲಿ ಹೊರಗಡೆ ಅದಕ್ಕೆ ಅಂತಲೇ ಕಿಚನ್ನು ಮತ್ತು ಹೊರಗಡೆ ಡೈನಿಂಗ್ ಸ್ಪೇಸಸ್ ಮಾಡಿದ್ದಾರೆ. ಸೊ ಆ ಪ್ಲೇಸಲ್ಲಿನೇ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಿದ್ದಾರೆ ಲೇಡೀಸ್ ಎಲ್ಲರೂ ಕೂಡ. ಇದು ನಿಂಗೆ ರಾ ವಿಡಿಯೋನೇ ಹಾಕುವ. ಹಾಯ್ ಕುಮಾರಿ ಅವರೇ, ನೀವೇನೇ ಮೇಕ್ ಓವರು ಇವತ್ತಿದ ಮೇಕಪ್ ಮಾಡ್ತಾ ಇರೋದು? ಈ ಮೇಕ್ ಓವರ್ ಯಾಕೋ ತುಂಬಾ ಮುಖ ಗಟ್ಟ ಹಾಕೊಂಡಿರ್ತಾರೆ. ಅಲ್ಲ, ಇವಾಗ ಶೆಫ್ ಅವರೇ ಬಿಟ್ಟಿದ್ದಾರೆ ಮಾರ್ನಿಂಗ್. ಹೌದಾ? ಹೌದು, ಇವಾಗ ಮೇಕ್ ಓವರ್ ಅವರೇ ಬಂದಿದ್ದಾರೆ, ಅದಕ್ಕೆ ಸ್ಟ್ರೈನ್ ಆಗಲ್ವಾ ಒಬ್ಬರಿಗೆ ಕೊಟ್ಟರೆ ಫ್ರೀ. ಬ್ಲೆಂಡರ್ ಇರಬೇಕು ಅನ್ಸುತ್ತೆ, ಇಲ್ಲ ಕೈಯಲ್ಲೇ ನೀಟಾಗಿ ಬ್ಲೆಂಡ್ ಆಗುತ್ತೆ. ಇಲ್ಲ ಬ್ಲೆಂಡರ್ ಅಲ್ಲಿತ್ತು ಇಲ್ಲಿತ್ತು ಬರೀ ಇದೆ ಹೇಳ್ತಾರೆ ಮತ್ತು ನನಗೆ ನಾಚಿಕೆ ಆಗ್ತಿದೆ.